ನಾಟಿ ಕೋಳಿಗಳಿಗೆ ವ್ಯಾಕ್ಸಿನ್ ಯಾವ ಕಾರಣಕ್ಕೋಸ್ಕರ ಹಾಕ್ತಾರೆ ಏನಂತಾರೆ, ನಾಟಿ ಕೋಳಿಗೆ ವ್ಯಾಕ್ಸಿನ್ ಹಾಕೋದು ಒಂದೇ ಉದ್ದೇಶ, ಕೋಳಿ ಮರಿಗಳು ಸಾಯಬಾರ್ದು ಮತ್ತೆ ಕಾಯಿಲೆಗಳು ಬರಬಾರ್ದು ಅಂತ. ಕೆಲವೊಂದಕ್ಕೆ ಕಾಯಿಲೆಗಳು ಬರ್ತವೆ, ತುಂಬಾ ತರ ಕಾಯಿಲೆಗಳಿವೆ. ಅದನ್ನು ಕೆಲವೊಂದುಗಳನ್ನ ಹೇಳ್ತೀನಿ ನೋಡಿ. ಕೆಲವೊಂದು ಕೋಳಿ ಮರಿಗಳಿಗೆ ಕಣ್ಣು ದಪ್ಪ ಆಗ್ತವೆ, ಕಣ್ಣಿನ ತುಂಬಾ ಕೀವು ತುಂಬ್ಕೊಂಡ್ಬಿಟ್ಟು ಕಣ್ಣು ಊದ್ಕೊಂಡ್ಬಿಡುತ್ತೆ. ಆ ತರ ಫೋಟೋ ಹಾಕ್ತೀವಿ ನೋಡ್ತಿದ್ರೆ ಈ ತರ ಆಗುತ್ತೆ. ಮೊಡವೆ ಆದಾಯ ಆಗ್ತವೆ. ಮೊಡವೆ ಅಂದ್ರೆ ಸಿಡುಬು, ನಾವು ಅನ್ನೋದು ಸಿಡುಬು ಎಳಿತವೆ ಕೋಳಿಗೆ ಅಂತ ಹೇಳ್ತೀವಿ. ಆ ಒಂದು ಸಿಡುಬು ಅಂದ್ರೆ ತುಂಬಾ ದಪ್ಪಕ್ಕೆ ಮುಖದ ಮೇಲೆಲ್ಲ ಗುಳ್ಳೆ ಆದಂಗೆ ಆಗ್ತವೆ. ಆ ಒಂದು ಸಿಡುಬಿಂದನೂ ಕೂಡ ಮರಿ ಸಾಯ್ತವೆ. ಕೋಳಿಗೆ ಕಣ್ಣು ದಪ್ಪ ಆಗಿ ಕೀವು ತುಂಬಿಕೊಂಡು ಕೂಡ ಮರಿ ಸಾಯ್ತವೆ. ಕ್ಲೀನ್ ಮಾಡಿದ್ರು ಕೂಡ ಅದು ಪದೇ ಪದೇ ಬರ್ತಾನೆ ಇರುತ್ತೆ. ಆ ಒಂದು ಸಿಡುಬು ಈ ತರ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಆಗಿ ಕೆಲವೊಂದು ಸಾಯ್ತವೆ. ಯಾವ ತರ ಅಂದ್ರೆ ಇದ್ಕಿದ್ದಂಗೆ ಕೋಳಿಗೆ ಹಾರ್ಟ್ ಅಟ್ಯಾಕ್ ಒಂದು ಅಡಿಕೆ ತುಂಬಾ ಜನ ಹಿಂಗೆ ಮಾತಾಡ್ತಾನೆ ಅಂತಾರೆ, ಕೆಲವೊಂದು ನಿಜ. ಇದ್ಕಿದ್ದಂಗೆ ಕೋಳಿ ಸತ್ತೋಗ್ಬಿಡ್ತವೆ. ಆ ಒಂದು ಕೋಳಿ ಎಂತಕ್ಕೋಸ್ಕರ ಸಾಯ್ತವೆ ಅನ್ನೋದಾರೆ, ಕೆಲವೊಂದರಿಗೆ ಬೊಜ್ಜು ಜಾಸ್ತಿ ಆಗಿ ಆ ಒಂದು ಕೋಳಿ ತಡ್ಕೊಳಕ್ಕಾಗ್ಲೇ ಸಾಯ್ತವೆ. ಕೆಲವೊಂದು ಇದ್ಕಿದಾಗೆ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವ್ಯಾಕ್ಸಿನ್ ಅನ್ನೋದನ್ನ ಕಂಪಲ್ಸರಿ ಟೈಮಿಗೆ ಕರೆಕ್ಟಾಗಿ ಹಾಕ್ಲೇಬೇಕು. ಕೆಲವೊಬ್ಬರು ಮರಿಗಳನ್ನ ವ್ಯಾಕ್ಸಿನ್ ಹಾಕ್ತಲೇ ಸೇಲ್ ಮಾಡ್ತಾರೆ, ಅವನ್ನ ತಗೊಳಕ್ ಹೋಗ್ಬಾರ್ದು. ಎಂತಕ್ಕೆ ವ್ಯಾಕ್ಸಿನ್ ಹಾಕ್ತಲೇ ಸೇಲ್ ಮಾಡಿದ್ರೆ ಕಣ್ಣು ದಪ್ಪ ಆಗೋದು, ಮೊಡವೆ ಎದ್ದೊಳೋದು, ಸಿಡ್ಬಾಗೋದು, ಈ ತರ ಏನಾರ ಸಮಸ್ಯೆ ಆಗೋದು, ಇದ್ಕಿದಂಗೆ ಸಾಯೋದು, ಈ ತರ ಎಲ್ಲ ಸಮಸ್ಯೆ ಬರ್ತವೆ. ಆದ್ರಿಂದ ವ್ಯಾಕ್ಸಿನ್ ಆಗಿರೋ ಮರಿಗಳನ್ನ ತಗೊಳ್ಬೇಕು. ಮತ್ತು ವ್ಯಾಕ್ಸಿನ್ ಯಾವ ತರ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಯಾವ ಡೇಟಿಗೆ ಮಾಡಬೇಕು ಅನ್ನೋದಾದ್ರೆ, ನಾವು ಫಸ್ಟ್ನೇ ವ್ಯಾಕ್ಸಿನು F1 ವ್ಯಾಕ್ಸಿನ್ ಅಂತ ಬರುತ್ತೆ. ಓಕೆನಾ, F1 ವ್ಯಾಕ್ಸಿನ್ ಅನ್ನೋದನ್ನ ಮರಿ ಹುಟ್ಟಿ 6 ದಿನ ಆದ್ಮೇಲೆ ಹಾಕ್ಬೇಕಾಗುತ್ತೆ. 7ನೇ ದಿನ ಅಥವಾ 8ನೇ ದಿನ, 7 ದಿನ 6 ದಿನ ಆದ್ಮೇಲೆ ಮುಂದಕ್ಕೆ ಎಷ್ಟು ದಿನ ನಾರಲ್ಲಿ ಹಾಕ್ಬೋದು. ಜಾಸ್ತಿ ಟೈಮ್ ಬೇಡ, ಒಂದು 8 ದಿನದ ಒಳಗಡೆ ಹಾಕೊಳ್ಳಿ. 3 ವ್ಯಾಕ್ಸಿನ್ ಕಂಪ್ಲೀಟ್ ಆಗಿ ಹಾಕಿದ್ರೆ ನಿಮ್ಮ ಕೋಳಿಗಳಿಗೆ ಏನು ಸಮಸ್ಯೆ ಬರಲ್ಲ. ಇಲ್ಲ ಅಂದ್ರೆ ಸಮಸ್ಯೆ ಬರೋದಂತೂ ಖಚಿತ. ಈ ತರ ಇರುತ್ತೆ. ಕೋಳಿಗಳಿಗೆ ವ್ಯಾಕ್ಸಿನ್ ಹಾಕಿ ತೋರಿಸ್ತೀನಿ ನಾನು. ನಿಮ್ಗೆ ಏನಾದ್ರು ಮರಿ ಬೇಕಾದ್ರೆ, ಕೋಳಿ ಮರಿಗಳು ಬೇಕಾದ್ರೆ ಅಡ್ವಾನ್ಸ್ ಆಗಿ ಹೇಳಿದ್ರೆ ನಮ್ಗೆ ಬೇರೆ ಕಡೆಗಿಂತ ಕಡಿಮೆಗೆ ಸಿಗುತ್ತೆ ನಮ್ಮ ಹತ್ರ. ಕೋಳಿ ಮರಿಗಳಿಗೆ F1 ವ್ಯಾಕ್ಸಿನ್ ಅಂತ ಮಾಡ್ತೀವಿ. ನಾಟಿ ಕೋಳಿ ಆಗಿರ್ಬೋದು, ಬೇರೆ ಕೋಳಿ ಆಗಿರ್ಬೋದು, ವ್ಯಾಕ್ಸಿನ್ ಅಂತ ಮಾಡ್ತಾರೆ. 3 ವ್ಯಾಕ್ಸಿನ್ ಇರುತ್ತೆ. 3 ವ್ಯಾಕ್ಸಿನ್ ಏನಕ್ಕೋಸ್ಕರ ಮಾಡೋದು ಅಂದರೆ, ಫಸ್ಟ್ ವ್ಯಾಕ್ಸಿನ್ F1 ವ್ಯಾಕ್ಸಿನ್ ಅಂತ ಮಾಡ್ತೀವಿ, ಸೆಕೆಂಡ್ ವ್ಯಾಕ್ಸಿನ್ IBD ಅಂತ ಮಾಡ್ತೀವಿ, ಥರ್ಡ್ ಒನ್ ಇದೆ. ಅದೇ ಥರ ನಾವು ಫಸ್ಟ್ ಒನ್ ವ್ಯಾಕ್ಸಿನ್ ಯಾವುದಕ್ಕೋಸ್ಕರ ಮಾಡ್ತೀವಿ, ಸೆಕೆಂಡ್ ಒನ್ ಯಾವುದಕ್ಕೋಸ್ಕರ ಮಾಡ್ತೀವಿ, ಥರ್ಡ್ ಒನ್ ಯಾವುದಕ್ಕೋಸ್ಕರ ವ್ಯಾಕ್ಸಿನ್ನ ಮಾಡ್ತೀವಿ ಕೋಳಿಗೆ ಅನ್ನೋದಾದರೆ, ಕೋಳಿಗೆ ವ್ಯಾಕ್ಸಿನ್ ಮಾಡೋದು ಒಂದೇ ಉದ್ದೇಶ, ಯಾವುದೇ ರೀತಿಯ ರೋಗ ಬರ್ದಂಗೆ ಇರಲಿ ಅಂತ ಹಾಕೋದಲ್ಲ, ಬಂದ ಮೇಲೆ ಕೋಳಿ ತಡ್ಕೊಳ್ಳಿ ಅಂತ ಹಾಕೋದು. ಓಕೆನಾ, ರೋಗ ನಿರೋಧಕ ಶಕ್ತಿ ಬರಲಿ ಅಂತ ಹಾಕ್ತೀವಿ ವ್ಯಾಕ್ಸಿನ್. F1 ವ್ಯಾಕ್ಸಿನ್ ಹಾಕೋ ಟೈಮಿಂಗ್ ಯಾವುದಪ್ಪ ಅಂದರೆ, ಮರಿ ಹುಟ್ಟಿದ 7 ದಿನ ಅಥವಾ 6 ದಿನ ಆಗಿರಬೇಕು. ಅವಾಗ F1 ವ್ಯಾಕ್ಸಿನ್ ಅಂತ ಇರುತ್ತೆ. ಆ ಒಂದು ವ್ಯಾಕ್ಸಿನ್ನ ಕೋಳಿಗಳಿಗೆ ಹಾಕ್ಬೋದು. ಅದು ಯಾವ ಥರ ಹಾಕೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಒಂದು F1 ವ್ಯಾಕ್ಸಿನ್ ಎಲ್ಲಿದೆ ಅನ್ನೋದಾದ್ರೆ ನಾನು ತಂದು ತೋರಿಸ್ತೀನಿ ನಿಮಗೆ. ಇದು F1 ವ್ಯಾಕ್ಸಿನ್ ಅಂತ ಕರಿತೀವಿ ನಾವು. ಈ ಒಂದು ವ್ಯಾಕ್ಸಿನ್ನ ನಿಮಗೆ ತೋರಿಸ್ತೀನಿ ನಾನು ಒಂದ್ಸಲಿ. ಇದು ಯಾವತ್ತೂ ಕೋಲ್ಡಲ್ಲೇ ಇರಬೇಕು, ಯಾವತ್ತೂ ಕೂಡ ಹೊರಗಡೆಯಿಂದ ತರಂಗಿಲ್ಲ, ಹಂಗೆ ಪಬ್ಲಿಕಲ್ಲಿ ತರಂಗಿಲ್ಲ. ಎಂತಂದ್ರೆ ಹೀಟ್ ಇರುತ್ತೆ. ಇದು ಯಾವತ್ತೂ ಕೋಲ್ಡಲ್ಲೇ ಇರಬೇಕು. ನೋಡಿ, ಇದು ಐಸ್ ಇದೆ ಇದ್ರೊಳಗಡೆ ಎಲ್ಲ. ಆ ಒಂದು ವ್ಯಾಕ್ಸಿನ್ನ ಇದ್ರೊಳಗಡೆ ಹಾಕೊಟ್ಟಿರ್ತಾರೆ. ನಿಮಗೆ F1 ವ್ಯಾಕ್ಸಿನ್ ಅಂತ ಕೇಳಿದ್ರೆ ಕೊಡ್ತಾರೆ. ನೋಡಿ, 2 ಬರ್ತವೆ ನಿಮಗೆ. ಒಂದು ವ್ಯಾಕ್ಸಿನ್ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಯಾವ ಥರ ಅಂತ ಹೇಳ್ತೀನಿ. ಈ ಒಟ್ಟು ನಿಮಗೆ ಐಸ್ ಕ್ಯೂಬ್ ಒಳಗಡೆ ಇರಬೇಕಾಗುತ್ತೆ. ಒಟ್ಟು ಕೋಲ್ಡಲ್ಲಿ ಇರಬೇಕು ಜಾಸ್ತಿ. ನೀವೇನಾದ್ರು ತಂದು ಇಕ್ಕೋತೀರ ಅಂದ್ರೂ ಕೂಡ ಫ್ರಿಡ್ಜಲ್ಲಿ ಇಕ್ಕಿ ಬೆಳಗ್ಗೆ ಹಾಕಬೇಕಾಗುತ್ತೆ. ಮಧ್ಯಾಹ್ನದ ಹೊತ್ತು ಹಾಕಕ್ಕೆ ಹೋಗ್ಬಿಡಿ. ಮಧ್ಯಾಹ್ನದ ಹೊತ್ತು ಏನಾರು ನೀವು ಹಾಕಿದ್ರೆ ಕೋಳಿ ಸಾಯೋ ಚಾನ್ಸಸ್ ಇರುತ್ತೆ. ಅಂತ ಕೇಳಿದ್ರೆ ಹೆವಿ ಸೆಕೆ ಇರುತ್ತೆ, ಬಿಸಿಲು ಇರುತ್ತೆ, ತಡ್ಕೊಳಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಹಾಕಿದ್ರೆ ಕೋಳಿಗಳಿಗೆ ಏನೋ ತೊಂದರೆ ಬರಲ್ಲ, ಚೆನ್ನಾಗಿರುತ್ತೆ. ಇದು ಕೋಲ್ಡ್ ಇರೋ ಕಾರಣ ನೀವು ಇದನ್ನ ಐಸ್ ಕ್ಯೂಬ್ನ ತೆಗ್ದಾಕಿ. ಐಸ್ ಕ್ಯೂಬ್ ಅವಶ್ಯಕತೆ ಇರಲ್ಲ. ಈ ಒಂದು F1 ವ್ಯಾಕ್ಸಿನ್ 2 ಇರ್ತಾವಲ್ಲ, ಇದ್ರ ಜೊತೆಗೆ ನಿಮಗೆ ಒಂದು ಸಿರೆಂಜ್ ಬೇಕಾಗುತ್ತೆ, ಒಂದು ಬಾಟಲ್ ಬೇಕಾಗುತ್ತೆ. ಮುಂಚೆ ಈ ಥರ ಕೊಡೋರು, ಮುಂಚೆ ಇದರಲ್ಲಿ F1 ವ್ಯಾಕ್ಸಿನ್ ಬರೋದು, ಇದ್ರಲ್ಲಿ ಬರೋದು ಮುಂಚೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ಆರಾಮಾಗಿ ಇದ್ರಲ್ಲೇ ಡ್ರಾಪ್ಸ್ ಹಾಕ್ಬೋದಾಯಿತು. ಇವಾಗ ಕಾಮನ್ ಆಗಿ ಒಂದು ಮಾಮೂಲಿ ಈ ಥರ ಬಾಟ್ಲು ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ನಾವು ವ್ಯಾಕ್ಸಿನ್ನ ಮಾಡೋಕ್ಕಾಗಲ್ಲ. ಆದ್ರಿಂದ ಈ ಒಂದು ಬಾಟಲ್ನ ತಗೊಂಡು, ಖಾಲಿ ಬಾಟ್ಲನ್ನ ನಾವು ಇವೆರಡನ್ನ ಮಿಕ್ಸ್ ಮಾಡಿ ಇದ್ರೊಳಗಡೆ ಹಾಕೊಂಡು ಕಣ್ಣಿಗೆ ಡ್ರಾಪ್ಸ್ ಹಾಕ್ಬೇಕಾಗುತ್ತೆ. ಬನ್ನಿ ತೋರಿಸ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ವ್ಯಾಕ್ಸಿನ್ ಓಪನ್ ಮಾಡ್ಕೊಂಡು ಒಂದ್ಸತಿ ಕುಲ್ಕಿ ಏನಾದ್ರು ಅಡಿಲಿ ಉಳ್ಕೊಂಡಿದ್ರೆ ಮೇಲ್ಗಡೆ ಬರಲಿ. ಈ ಥರ ಕುಲುಕ್ಬಿಟ್ಟು ನೀವು ಇದು ಸಿರೆಂಜ್ನ ಈ ಥರ ಪ್ಲಗ್ ಮಾಡಿ, ಈ ಥರ ಮಾಡಿ ಒಂಚೂರು ಈ ಥರ ಬಗ್ಗಿಸ್ಕೊಂಡು ಈ ಸಿರೆಂಜ್ನಲ್ಲಿ ನೀವು ಒಂದು ಸ್ವಲ್ಪ ಒಂದು ಫುಲ್ಲು ಆಗೋಷ್ಟು ನೀವು ವ್ಯಾಕ್ಸಿನ್ನ ತಗೊಳ್ಬೇಕಾಗುತ್ತೆ ಸಿರೆಂಜಿಗೆ. ಏನಕ್ಕೆ ಅಂದರೆ 2 ವ್ಯಾಕ್ಸಿನ್ ಇರೋದ್ರಿಂದ ಆ ಒಂದು ವ್ಯಾಕ್ಸಿನಲ್ಲಿರೋ ಪೌಡ್ರನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಇದ್ರೊಳಗಡೆ. ನಾವು ಈಗ ನೋಡಿ ಇದನ್ನು ತಗೊಂಡಿದ್ದೀನಿ ಒಂದು ಫುಲ್ಲು.
ನೋಡಿ ತಗೊಂಡಿದ್ದೀನೀಗ ಸಿರೇಂಜಿಗೆ. ಈ ಒಂದು ವ್ಯಾಕ್ಸಿನ್ ಹಂಗೆ ಇರಲಿ. ಈಗ ಇದನ್ನು ತಗೊಳ್ಬೇಕಾಗುತ್ತೆ. ನಿಮಗೆ ಎರಡನ್ನೂ ಕೂಡ ಕೊಟ್ಟಿರ್ತಾರೆ. ಇದನ್ನು ನಾನು ಸೈಡಲ್ಲಿ ಇಡ್ತೀನಿ. ಈಗ ಇದನ್ನು ಓಪನ್ ಮಾಡ್ತೀನಿ ನಾನೀಗ. ನೋಡ್ತಿದ್ದೀರಲ್ಲ, ಇದನ್ನು ಓಪನ್ ಮಾಡಿ ಈ ಒಂದು ವ್ಯಾಕ್ಸಿನ್ಗೆ ಇದನ್ನು ಚುಚ್ಚಿ ಇದನ್ನು ಅದರೊಳಗಡೆ ಬಿಡಿ. ಓಕೆನಾ? ಈ ಒಂದು ವ್ಯಾಕ್ಸಿನ್ನ ಅದರೊಳಗಡೆ ಹಾಕಿದ್ರೆ ಆ ಒಂದು ಪೌಡ್ರ್ ಅಂತ ಇರುತ್ತೆ, ಪೌಡ್ರ್ ಥರ. ಆ ಒಂದು ಪೌಡ್ರನ್ನ ಈ ಥರ ಮಿಕ್ಸ್ ಮಾಡ್ಬೇಕು. ನೀವು ಫುಲ್ ಮಿಕ್ಸ್ ಆಗಬೇಕು, ಯಾವುದೇ ರೀತಿ ಉಳ್ಕೊಳ್ಳೋಂಗಿಲ್ಲ. ಫುಲ್ ಮಿಕ್ಸ್ ಆಗೋದಕ್ಕೆ ವೆಯ್ಟ್ ಮಾಡಿ. ಕಾರಣಕ್ಕೂ ಅರ್ಧಂಬರ್ಧ ಮಾಡಬೇಡಿ. ಇದ್ರೊಳಗಡೆ ಪೌಡ್ರ್ ಇರುತ್ತಲ್ಲ, ಫುಲ್ ಕಲಿಸ್ಬೇಕು. ಫುಲ್ ಎಲ್ಲ ಮಿಕ್ಸ್ ಆಗಿ ಸಂಪೂರ್ಣವಾಗಿ ಆ ಬಾಟ್ಲೊಳಗಡೆ ಹೋಗ್ಬೇಕು. 2 ಡೋಸು ಕೂಡ ಕರೆಕ್ಟ್ ಆಗಬೇಕು. ನೀವೇನಾದ್ರು ಕಡಿಮೆಗೆ ನಾನು 4 ಕೋಳಿ ಅವೆ, 3 ಕೋಳಿ ಅವೆ, ಇನ್ನು ಇಷ್ಟು ಮಿಕ್ಸ್ ಮಾಡ್ಕೊಂಡು ಇಷ್ಟು ಮಡಗ್ತೀನಿ, ಅರ್ಧ ಮಡಗ್ತೀನಿ, ಮುಕ್ಕಾಲು ಮಡಗ್ತೀನಿ, ನಾನು ಕಾಲೇ ಸಾಕು ಅನ್ನೋದಾದ್ರೆ ಆಗಕ್ಕೆ ಹೋಗ್ಬಿಡಿ. ಸಂಪೂರ್ಣವಾಗಿ ಖಾಲಿ ಮಾಡಬೇಕು. ಒಂದ್ಸಲಿ ನೀವು ಇದನ್ನು ಮಿಕ್ಸ್ ಮಾಡಿದ್ರೆ ಖಾಲಿ ಮಾಡಲೇಬೇಕು. ಆದ್ದರಿಂದ ಫುಲ್ ಕಲಿಸ್ಕೋಬೇಕಾಗುತ್ತೆ. ಯಾವುದೇ ರೀತಿ ಅರ್ಧಂಬರ್ಧ ಹಾಕಿ ಮಡ್ಗಕ್ಕೆ ಹೋಗ್ಬಿಡಿ. ಇದು ಕೆಮಿಕಲ್ ಆಗುತ್ತೆ. ಈ ಬಾಟ್ಲಿಗೆ ಫುಲ್ ಹಾಕಿ ಕುಲುಕ್ಬೇಕಾಗುತ್ತೆ. ಫುಲ್ ಎಲ್ಲ ಕುಲುಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, 7 ದಿನದ್ದು ಕೋಳಿ ಮರಿಗೆ ಹಾಕ್ಬೇಕಾಗತ್ತೆ. 7 ಅಥವಾ 6 ದಿನದ್ದು. 6 ದಿನದ ಮೇಲೆ ಆಗಿರ್ಬೇಕು. ಒಟ್ಟು 1 ದಿನ 2 ದಿನ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ನೋಡಿ, ಕೋಳಿ ಮರಿನ ಇಟ್ಕೊಂಡ್ಬಿಟ್ಟು, ಕೋಳಿ ಮರಿನ ಇಟ್ಕೊಂಡು ನೀವು ಆ ಕಣ್ಣಿಗೆ ನೋಡಿ, ಕೋಳಿ ಮರಿನ ಇಟ್ಕೊಂಡು ಕಣ್ಣಿಗೆ ಒಂದೇ ಒಂದು ಡ್ರಾಪ್ಸ್ ಹಾಕ್ಬೇಕಾಗತ್ತೆ. ಆ ಫುಲ್ಲು ಕಣ್ಣೊಳಿಗೆ ಹೋಗೋ ತನಕ ಸುಮ್ಮನೆ ಇರಬೇಕು. ಆ ಕಣ್ಣೊಳಿಗೆ ಹೋದ್ಮೇಲೆ ನೀವು ಬಿಡ್ಬೋದು. ನಿಮ್ಗೇನಾದರೂ ಕೋಳಿ ಮರಿಗಳು ಬೇಕಾದರೆ ಅಡ್ವಾನ್ಸಾಗಿ ಮುಂಚೆನೇ ನೀವು ನಾಟಿ ಕೋಳಿ ಮರಿಗಳು ಬೇಕು ಅಂತ ಏನಾದ್ರು ನಮಗೆ ಹೇಳಿದ್ರೆ ನಿಮಗೆ ಬೇರೆ ಕಡೆಗಿಂತ ಕಡಿಮೆಗೆ ಕೊಡ್ತೀವಿ. ಮತ್ತು ವ್ಯಾಕ್ಸಿನ್ ಕರೆಕ್ಟಾಗಿ ಆಗಿರುತ್ತೆ, ನಿಮ್ಗೇನೋ ಸಮಸ್ಯೆಗಳು ಬರಲ್ಲ. ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಕೋಳಿ ಮರಿಗಳು ಬೇಕಾದರೆ ಅಡ್ವಾನ್ಸಾಗಿ ಇದ್ದರೆ ನಿಮಗೆ ಆನ್ ಟೈಮಲ್ಲೇ ಸಿಗುತ್ತೆ. ಇಲ್ಲ ಅಂದರೆ ನೀವು ಬುಕ್ ಮಾಡ್ಬೋದು. 1 ತಿಂಗಳು ಮುಂಚೆ, 1.5 ತಿಂಗಳು ಮುಂಚೆನೇ ಹೇಳಿದ್ರೆ ನಿಮಗೆ ಕೋಳಿ ಮರಿಗಳು ಸಿಗ್ತವೆ.